ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ವೀಕ್ಷಕರೇ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಇಲ್ಲಿ ಮತದಾರರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದೆ ಸರ್ ಟ್ರೆಂಡ್ ದಾವಣಗೆರೆ ದಕ್ಷಿಣದಲ್ಲಿ ಚೆನ್ನಾಗಿದೆ. ಈಗ ನಾನು ಒಬ್ಬ ಇಲ್ಲಿ ಮತದಾರನಾಗಿ ಹೇಳ್ಬೇಕಂದ್ರೆ, ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪಾಜಿ ಅವರ ಕ್ಷೇತ್ರ ಅದು. ಮೊದಲಿಂದನೂ ಅವರು ಈಗ 6 ಸಲ MLA ಆದಾಗೂ ಅಲ್ಲಿಯ ಜನತೆ ಎಲ್ಲಾ ಸಮಾಜದ ಮುಖಂಡರ ನಾಯಕರು ಶಾಮನೂರು ಶಿವಶಂಕರಪ್ಪಾಜಿ ದಿವಂಗತರು. ಅವರು ಮಾಡಿದಂತ ಕೆಲಸಗಳು ಇವತ್ತು ಜನ ಮೆಚ್ತಾ ಇದ್ದಾರೆ. ಅಲ್ಲ, ಈಗ ಶಾಮನೂರು ಶಿವಶಂಕರಪ್ಪನವ್ರದ್ದು ಆಗೋಗಿದೆ, ಇವತ್ತು ಪ್ರೆಸೆಂಟ್ ಮಾತಾಡ್ರಿ. ಪ್ರೆಸೆಂಟ್ ಅಂದ್ರೆ ಶಾಮನೂರು ಶಿವಶಂಕರಪ್ಪಾಜಿ ಅವರು ಇದಾದ್ಮೇಲೆ ಈಗ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಆದಾಗ ಅವರು ಅಲ್ಲಿ ಒಬ್ಬ ಸಮರ್ಥವಾದ ಒಬ್ಬ ವ್ಯಕ್ತಿ ಬೇಕು. ಸಮರ್ಥ ಅಂತ ಹೇಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಅವರು ನಿಂತಿದ್ದಾರೆ. ಅವರು ಒಳ್ಳೆ ಯುವಕರು, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ತಾಯಿನೂ ಕೆಲಸ ಮಾಡ್ತಾ ಇದ್ರು MP ಆಗಿ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಅವರು ಬಹಳ ಅನೇಕ ಕೆಲಸಗಳು ಮಾಡಿದ್ದಾರೆ. ರೋಡ್ಗಳಾಗ್ಲಿ, ಚರಂಡಿಗಳಾಗ್ಲಿ, ಪ್ರತಿಯೊಂದು ಪಾರ್ಕ್ಗಳಾಗ್ಲಿ, ಕೆಲವೊಂದು ಸಾರ್ವಜನಿಕರಿಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ ಅವರು ನಿಂತಿದ್ದಾರೆ. ಒಳ್ಳೆ ವ್ಯಕ್ತಿ ನಿಂತಿದ್ದಾರೆ. ಅವರು ಬಹಳ ಒಳ್ಳೆ ಲೀಡಿಂಗ್ ನಲ್ಲಿ ಬರ್ತಾರೆ. ಸಮರ್ಥ ಅವರ ಪರಿಚಯ ತಮಗಿದೆಯಾ? ಕ್ಷೇತ್ರದ ಜನರಿಗೆ ಸಮರ್ಥ ಅವ್ರ ಪರಿಚಯ ಇದೆಯಾ? ಸಮರ್ಥ ಅವರ ಪರಿಚಯ ಇದೆ. ಯಾಕಂದ್ರೆ ಸಮರ್ಥ ಅವನ ವಯಸ್ಸಿನಲ್ಲಿ ಸಣ್ಣನಾಗಿರ್ಬೋದು, ಬಟ್ ಅವರ ತಂದೆ ಎಲೆಕ್ಷನ್ ನಲ್ಲಾಗ್ಲಿ, ಅವ್ರ ತಾತನ ಎಲೆಕ್ಷನ್ ನಲ್ಲಾಗ್ಲಿ, ಅವ್ರ ಅಮ್ಮನ ಎಲೆಕ್ಷನ್ ಆಗ್ಲಿ, ಪ್ರತಿಯೊಬ್ಬ ಸಾಮಾನ್ಯ ಜನಗಳ ಜೊತೆಗೆ ಒಡನಾಟ ಮಾಡಿ ಒಬ್ಬ ಸಾಮಾನ್ಯ ಅವನು ಅಗರ್ಭ ಶ್ರೀಮಂತ ಆಗಿದ್ರು ಸಮೇತ ಸಾಮಾನ್ಯ ಜನಗಳ ಜೊತೆಗೆ ಒಡನಾಟ ಇರುವಂತ ವ್ಯಕ್ತಿ. ಅವನು ಈ ದಕ್ಷಿಣ ಕ್ಷೇತ್ರಕ್ಕೆ ಸೂಕ್ತವಾದ ಅಭ್ಯರ್ಥಿ ಅಂತಂದು ಹೇಳ್ತೀವಿ. ಯಾಕಂದ್ರೆ ಅವ್ರ ಅಪ್ಪಾಜಿನೂ ಸಹ ಅಭಿವೃದ್ಧಿ ಅಧಿಕಾರರು ಅಂತಂದು ಹೆಸರು ಮಾಡಿದ್ದಾರೆ. ಅದೇ ರೀತಿ ಅದೇ ಮುಂದಾಲೋಚನೆ ಅದೇ ಇರುವಂತ ಒಬ್ಬ ವ್ಯಕ್ತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ದಕ್ಷಿಣ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತದೆ. ಆ ಕಾರಣದಿಂದ ಸಮರ್ಥವಾದ ವ್ಯಕ್ತಿ ಅಂತ ನಾವು ಬಯಸ್ತೀವಿ. ಸರ್, ಇದು ಶ್ರೀಸಾಮಾನ್ಯ ವರ್ಸಸ್ ಶ್ರೀಮಂತನ ನಡುವಿನ ಹೋರಾಟ. ಇನ್ನು ಮೀಸೆ ಚಿಗುರದೇ ಇರುವಂತಹ ವ್ಯಕ್ತಿ ಅದೇನ್ ಮಾಡೋದಕ್ಕೆ ಸಾಧ್ಯ? ಕ್ಷೇತ್ರ ನೋಡೇ ಇಲ್ಲ ಅವ್ರನ್ನ ಅನ್ನೋ ತರದಲ್ಲಿ ಪ್ರಚಾರ ನಡೀತಾ ಇದೆ. ಸೊ ಅದಕ್ಕೆ ತಾವೇನ್ ಹೇಳ್ತೀರಿ? ಈಗ ತಾವು ಕೇಳಿದಂಗೆ ಪ್ರಶ್ನೆ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಈಗ ಏನಾಗ್ಬಿಟ್ಟಿದೆ, ಈಗ ದಕ್ಷಿಣ ಉಪಚುನಾವಣೆಯನ್ನು ಚುನಾವಣಾ ಆಯೋಗದಿಂದ ಅನೌನ್ಸ್ ಆದಾಗಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯುವ ಮುಂದಾಳಾದಂತ 27 ವರ್ಷ ಮೀಸೆ ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಅನ್ನೋ ಪ್ರಶ್ನೆ. 27 ವರ್ಷ SS ಮಲ್ಲಿಕಾರ್ಜುನ್. ಹೌದು, ಸತ್ಯ. ಅದನ್ನ ಹೇಳ್ತಿದ್ದೆ ನಾನು. ಯಾಕೆಂದ್ರೆ ನನ್ನ ತಿಳಿದ ಮಟ್ಟಿಗೆ, ನನ್ನ ಅನುಭವಗಳಲ್ಲಿ ಇವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಏನು ಯೂಟ್ಯೂಬ್ಗಳಲ್ಲಾಗ್ಲಿ ಅಥವಾ ಪ್ರಚಾರದಲ್ಲಾಗ್ಲಿ ಏನು ಕೆಲಸ ಆಗಿಲ್ಲ ಅಂತಾರೆ, ಅದು ಸುಳ್ಳು. ಯಾಕೆಂದ್ರೆ ಅಲ್ಲಿ ಬೇಕಾದಷ್ಟು ಕೆಲಸಗಳು ಇವತ್ತು ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ, ಸಿಮೆಂಟ್ ರಸ್ತೆ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೂಲಭೂತವಾಗಿ ಬೇಕಾದಂತ ರುದ್ರಭೂಮಿಗಳು ಇವತ್ತು ವ್ಯವಸ್ಥಿತ ರುದ್ರಭೂಮಿಗಳಿದಾವೆ. ಅಂತ ಉತ್ತಮವಾದ ಕೆಲಸ ಮಾಡಿದ್ರೆ. ಆಮೇಲೆ ಸಮರ್ಥ ನೀವು ಕೇಳಿದ್ರೆ ಅವ್ರು ಏನೋ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಜನ ಹೇಳ್ತಾರೆ. ಪಾಪ ಅನ್ನರಂತಾರೆ, ನಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಒಂದು ಆಹಾರ ಬೇಕು ಅದನ್ನ ಹೇಳ್ತಾರೆ. ಮತದಾರರಾಗಿ ನಾನು ಹೇಳ್ಬೇಕು ಅಂದ್ರೆ, ಸಮರ್ಥ ಅವ್ರಿಗಾಲ 6-7 ವರ್ಷದಿಂದ ಅವ್ರೇನು ಫಾರಿನಿಂದ ಬಂದ್ಕೊಟ್ಲು, ಇಲ್ಲಿಯ ಅವ್ರೇನು SM ಶಾಮನೂರು ಶಿವಶಂಕರಪ್ಪ ಟ್ರಸ್ಟ್ ಇದೆಯೋ ಅದ್ರ ಮುಖಾಂತರ ಅನೇಕ ಕ್ಯಾಂಪ್ಗಳು ಮಾಡಿದ್ದಾರೆ. ಆರೋಗ್ಯ ಕ್ಯಾಂಪ್ ಮಾಡಿದ್ದಾರೆ, ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ, ಜೊತೆಗೆ ರಕ್ತದಾನ ಶಿಬಿರ ಮಾಡಿದ್ದಾರೆ, ಜೊತೆಗೆ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ದಕ್ಷಿಣ ಕ್ಷೇತ್ರ ಅವ್ರ ತಾತರ ಜೊತೆಗೆ ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ಜೊತೆಗೆ SS ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ ಬೇಕಾದಷ್ಟು ಒಡನಾಟ ಇಟ್ಕೊಂಡು ಅವ್ರ ಮನೆಯೇ ಕುಟುಂಬನೇ ಇದು. ಆಮೇಲೆ ನೀವು ಆ ಒಂದು ಜನ ಹೇಳ್ತಾರೆ ಅಂದ್ರೆ ಶ್ರೀಮಂತರಿಗೂ ಬಡವರಿಗೂ ಪ್ರಶ್ನೆ ಅಂತ. ಇದು ಶ್ರೀಮಂತರು ಬಡವರ ಪ್ರಶ್ನೆ ಅಲ್ಲ. ಸಾಮಾಜಿಕ ಕಳಕಳಿ ಇದ್ದು ಆತ್ಮಗೌರವವನ್ನು ಉಳಿಸ್ಕೊಂಡು ಸಾಮಾನ್ಯ ಜನಕ್ಕೆ ಅನುಕೂಲ ಆಗಲಿ, ಎಲ್ಲಾ ಮತ ಬಾಂಧವರಿಗೂ ಎಲ್ಲಾ ಜಾತ್ಯತೀತವಾಗಿ ಸ್ಪಂದಿಸಬೇಕು ಅಂತ ಮನೋಭಾವ ಇರೋಂತ ವ್ಯಕ್ತಿ ಅಂದ್ರೆ ಸಮರ್ಥ. ಮೇಡಮ್, ಈಗ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬಹುದಾಗಿತ್ತು, ಕೇವಲ ಪರಿವಾರದಲ್ಲೇ ಕೊಡ್ಬೇಕಾ ಅನ್ನುವಂತ ಒಂದು ಕೂಗೆದ್ದಿತ್ತು. ಅದ್ರ ಬಗ್ಗೆ ಒಬ್ಬ ಕಾರ್ಯಕರ್ತರಾಗಿ, ಒಬ್ಬ ಮಹಿಳೆಯಾಗಿ ತಾವು ಏನ್ ಬಯಸ್ತೀರಿ, ಏನ್ ಹೇಳಕ್ ಬಯಸ್ತೀರಿ? ಕಾರ್ಯಕರ್ತೆಯಾಗಿ ನಾನು 10ನೇ ವಾರ್ಡ್ ಕಾರ್ಯಕರ್ತೆ, ಒಂದು ಸಾಮಾನ್ಯ ಪ್ರಜೆ ಅಂತ ಅನ್ಕೊಳ್ಳಿ. ಯಾಕೆಂದ್ರೆ ಇವತ್ತಿನ ದಿವಸ ಬೈ ಎಲೆಕ್ಷನ್ ಇರೋದ್ರಿಂದ ಒಬ್ಬ ಒಳ್ಳೆ ವ್ಯಕ್ತಿ ಕೊಡ್ಲೇಬೇಕು, ಅಂತಿಂತರಿಗೆ ಕೊಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಗೆಲುವನ್ನು ನೋಡ್ಬೇಕಾಗಿತ್ತು ನಾವು. ಇವ್ರಿಗೆ ಕೊಟ್ರೆ ಅದು ವರ್ಕೌಟ್ ಆಗಲ್ಲ. ಹಂಗಾಗಿ ಒಬ್ಬ ಸಮರ್ಥ ನೀವು ನೋಡಬಹುದು, ಚಿಕ್ಕ ವಯಸ್ಸಿಂದಾನೇ ಅವ್ರ ಅಮ್ಮರ ಜೊತೆಗಾಗಿರ್ಬೋದು, ಅಪ್ಪಾಜಿ ಜೊತೆಗಾಗಿರ್ಬೋದು, ಅಜ್ಜನ್ ಜೊತೆಗಾಗಿರ್ಬೋದು, ಅವ್ರ ಕೆಲಸ ಮಾಡ್ಕೊಂತಾನೆ ಬಂದಿರದೆ. ಯೂತ್ ಕಾಂಗ್ರೆಸ್ ನಲ್ಲಿದ್ದಾರೆ ಫಸ್ಟ್ ಅವ್ರೀಗ. ಈಗಿರೋದೇ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ. ಹಂಗಾಗಿ ಅವ್ರು ತಳಮಟ್ಟದಿಂದ ಸಂಘಟನೆ ಮಾಡ್ಕೊಂಡ್ ಬಂದಿದಾರ. ಅಂತ ವ್ಯಕ್ತಿ ಕೊಟ್ಟಿರೋದು ನಮಗೆ ಖುಷಿ.
ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಹೇಳ್ಕೊಂತ ಬರ್ತಾ ಇದ್ದಾರೆ. ಬಹಳ 100% ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ನಾನು ಹಳೆ ಊರಾಗಿರೋಳು ಹೇಳ್ತಾ ಇದ್ದೀನಿ. ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಿನ ವ್ಯವಸ್ಥೆ 10 ದಿವಸಕ್ಕೊಂದ್ಸತಿ ನೀರ್ ಬರ್ತಾ ಇತ್ತು. ಇವತ್ತಿನ ದಿವಸ ನಾವೇ ಕೊಡಪಾನ ಹಿಡ್ಕೊಂಡು ಬೀದಿ ಅಲಿತಾ ಇದ್ವಿ. ಅಂತದ್ ಇವತ್ತು 24x7 ನೀರ್ ಬರ್ತಾ ಇದೆ. 24 ಗಂಟೆ ನೀರ್ ಬರ್ತಾ ಇದೆ. ನೀವ್ ಆನ್ ಮಾಡ್ರಿ ನೆಲ್ಲಿ ನೀರ್ ಬರ್ತಾ ಇದೆ. ಮತ್ತೆ ಇದು ನೋಡ್ಬೇಕು, ರಾಜ್ ಕಾಲುವೆಗೆ ನೀರ್ ನುಗ್ಗಿ ಎಷ್ಟೋ ಮನೆಗಳು ಹಾಳಾಗಿತ್ತು. ಇದೇ ನಿಮ್ ಟಿವಿಯಲ್ಲಿ ಪ್ರಸಾರನೂ ಕೂಡ ಮಾಡಿದಿರಿ. ಆದ್ರೆ ಇವತ್ತು ರಾಜ್ ಕಾಲುವೆನ ಮಾಡಿ ಎಂತ ಒಳ್ಳೆ ಕೆಲಸ ಮಾಡಿದಾರ ಅಂದ್ರೆ ಮಲ್ಲಣ್ಣವರು ಹೇಳ್ತಿರ್ದಾದು. ನೀವು ಬಂದು ಜನ ಎಲ್ಲರಿಗೂ ಕೇಳ್ರಿ, 100% ಕೆಲಸ ಆಗಿದೆ. ಯಾರು ಹೇಳ್ತಾರೆ ಎದೆ ತಟ್ಕೊಂಡು ಹೇಳ್ರಿ ಅವ್ರು ಕೆಲಸ ಆಗಿಲ್ಲ ಅಂತಂದ ಹೇಳಿ. ಹಳೆ ಊರಾಗೆ ಆಟ ಬರೋದ್ ಕಷ್ಟ ಆಗ್ತಿತ್ತು. ಜಾಲಿನಗರದಾಗ ಆಟ ಬರ್ತಿದ್ದಿಲ್ಲ, ಎರೆಮಣ್ಣು ರೋಡು. ಇವತ್ತಿನ ದಿವಸ ನೀವು ನೋಡಬಹುದು, ಅಷ್ಟು ಬರೀ ಎಲ್ಲಿ ನೋಡಿದ್ರು ಸಿಮೆಂಟ್ ರೋಡು. ಇವತ್ತು ಓಡಾಡಿದ್ರೆ ಎಲ್ಲರೂ ಹೆಂಗೈತಪ್ಪ ದಾವಣಗೆರೆ ತಿರುಗಿ ನೋಡುವಂತ ಇದನ್ ಮಾಡಿದಾರೆ. ನಮ್ಮ ಸಿಟಿನ ಸ್ಮಾರ್ಟ್ ಸಿಟಿ ತಂದು ಅಂತ ಒಂದು ಈ ಸಮರ್ಥ ಅವ್ರಿಗೆ ಕೊಟ್ಟಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಅವರು ಒಳ್ಳೆ ಇದರಲ್ಲಿ ಗೆದ್ದು ಬರ್ತಾರೆ, ಒಂದು 50,000 ಲೀಡ್ ಅಲ್ಲಿ ಗೆದ್ದು ಬಂದೇ ಬರ್ತಾರೆ ಅಂತ ನಾನು ಹೇಳ್ತೀನಿ.